ಲೇಖಕರು ಬರಹಗಾರರು ಆಗಿರುವ ಡಾಕ್ಟರ್ ಗುರುರಾಜ್ ಕರಜಗಿಯವರು ಬರೆದಿರುವಂತಹ ಸಾಕ್ಷಿ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮ ಬೆಂಗಳೂರಿನ ವಿದ್ಯಾಭವನದಲ್ಲಿ ನಡೆದಿದೆ. ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಲೇಖಕರಾದ ಡಾಕ್ಟರ್ ಗುರುರಾಜ್ ಕರಜಗಿ, MLC UB ವೆಂಕಟೇಶ್ ಹಾಗೂ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಅವರು ಭಾಗಿಯಾಗಿದ್ದರು. ಪುಸ್ತಕ ಬಿಡುಗಡೆಯನ್ನು ಮಾಡಿ ಮಾತನಾಡಿದಂತಹ HR ರಂಗನಾಥ್ ಅವರು, ಇವತ್ತಿನ ಪೀಳಿಗೆಯವರು ಓದುವ ಅಭ್ಯಾಸದಿಂದ ದೂರ ಉಳಿತಾ ಇದ್ದಾರೆ. ಡಾಕ್ಟರ್ ಕರಜಗಿ ಅವರು 800 ಪುಟಗಳ ಪುಸ್ತಕವನ್ನು ಬರೆದಿದ್ದಾರೆ. ಅವರ ಅನುಭವಗಳನ್ನು ಬರಹ ರೂಪದಲ್ಲಿ ತಂದಿದ್ದಾರೆ. ಅವರ ಸಾಧನೆಯ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಯುವ ಪೀಳಿಗೆ ರೂಢಿಸ್ಕೊಳ್ಬೇಕು ಮತ್ತು ಬೆಳೆಸ್ಕೊಂಡು ಹೋಗಬೇಕು ಅಂಥೇಳಿ ಸಲಹೆ ಕೊಟ್ಟಿದ್ದಾರೆ. ಕರ್ಜಿಗಿಯವರ ಪುಸ್ತಕ 800 ಪುಟ. 800 ಪುಟಗಳನ್ನು ಓದೋದು ಅಷ್ಟು ಸುಲಭ ಅಲ್ಲ. ಈ ದಿನಮಾನದಲ್ಲಿ ಓದುವುದೇ ಕಷ್ಟವಾಗ್ತಾ ಇರಬೇಕಾದರೆ ಇನ್ನು 800 ಪುಟ ನಾವು ಓದೋದಾದ್ರೂ ಎಲ್ಲಿಂದ? ನಮ್ಮಲ್ಲಿ ಓದುವ ಸಂಸ್ಕೃತಿ ನಾವು ಕಳ್ಕೊತಾ ಇದ್ದೀವಿ. ಆ ಸಂಸ್ಕೃತಿ ಹೊರಟೋಗ್ತಿದೆ. ಪುಸ್ತಕ ನನ್ನೊಂದು ಸಣ್ಣ ಮನವಿ, ಬಹಳ ಜನ ಸಾಹಿತ್ಯಾಸಕ್ತರು ಇರ್ತೀವಿ, ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀವಿ, ಎಲ್ಲ ನನಗನ್ಸುತ್ತೆ ಎಲ್ಲ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನ ಅವರವರಿಗೆ ಹೊಂದುವ ಶಾಲೆ ಕಾಲೇಜುಗಳಲ್ಲಿ ಬಿಡುಗಡೆ ಮಾಡಬೇಕು. ಈ ರೀತಿ ಕಾರ್ಯಕ್ರಮಗಳಿಗಿಂತ ಯಾಕೆ ಅಂತಂದ್ರೆ, ನಿಮ್ಮನ್ನು ಈ ಪುಸ್ತಕವನ್ನು ಓದಿಯೇ ಅರಿತುಕೊಳ್ಳಬೇಕಾದವರು ಯಾರು ಇಲ್ಲ. ಅವೆಲ್ಲ ಅರಿತುಕೊಂಡೇ ನಿಮ್ಮನ್ನು ಇಲ್ಲಿಗೆ ಬಂದಿರುತ್ತೆ. ಎಷ್ಟೊಂದು ದೀರ್ಘ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಇದು ಜನರಿಗೆ ತಲುಪಬೇಕು, ತಲುಪದೇ ಇದ್ರೆ ಪ್ರಯೋಜನ ಇಲ್ಲವೇನಪ್ಪ ಅಂತ. ನೆಕ್ಸ್ಟ್ ಜನರೇಷನ್ಗೆ ಕರ್ಜಿಗಿಯವ್ರಿಗೆ 800 ಬರೆಯುವಷ್ಟು ಸರಕಿತ್ತು. ಕರ್ಜಿಗಿಯವ್ರಿಗೆ 80 ಪೇಜ್ ಬರೆಯೋಕ್ಕೂ ಸರಕಿರೋದು ನೆಕ್ಸ್ಟ್ ಜನರೇಷನ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರೀಕಾಲ್, ಬಿಕಾಸ್ ನಮ್ಮ ಯಂಗರ್ ಜನರೇಷನ್ಗೆ ಜೀವನದ ಅನುಭವಗಳು ಆಗಬಹುದಾದಂತ ಬೆಳವಣಿಗೆನೇ ಇಲ್ಲ. ಆ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣ ಇರಲ್ಲ. ಅದಕ್ಕೆ ಬೇಕಾದಂತಹ ಜನರ ಸಂಪರ್ಕ ಇರಲ್ಲ. ಅದಕ್ಕೆ ಬೇಕಾದಂತಹ ಎಕ್ಸ್ಪೋಜರ್ ಇರಲ್ಲ. ಈಗಿರೋ ಎಕ್ಸ್ಪೋಜರ್ ನೆಕ್ಸ್ಟ್ ಒಂದು ಪುಸ್ತಕ ಬರುತ್ತೆ, ಇನ್ನೊಂದು 25-30 ವರ್ಷ 50 ವರ್ಷ ಬರುತ್ತೆ, ನಾನಂತೂ ಇರಲ್ಲ. ನಂತರನೇ ಇನ್ನೊಬ್ಬ ಯಾವನೊಬ್ಬ ಇದ್ರ ಮಾತಾಡ್ತಿರ್ತಾರ ಮೋಸ್ಟ್ಲಿ. ಅದು ಏನದು ಅಂತಂದ್ರೆ, ನಾನು ಫೇಸ್ಬುಕ್ ನಲ್ಲಿ ಕಂಡ ಜೀವನ.